ಹಾಯ್, ನನ್ನೆಲ್ಲ 2ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ, ಹಿಂದಿನ ತರಗತಿಯಲ್ಲಿ ನಾವು FA2 ಟೆಸ್ಟ್ ಡಿವಿಷನ್ ಪೇಪರ್ನ ಕಳಿಸಿದ್ವಿ, ಹೌದಲ್ವಾ? FA2 ಟೆಸ್ಟ್ ಡಿವಿಷನ್ ಪೇಪರ್ 1 ಕಳಿಸಿದ್ವಿ. ಸೊ ಎಲ್ಲರೂ ಆ ಪೇಪರಲ್ಲಿರುವಂಥ ಎಲ್ಲ ಮೀನ್ಸನ್ನು ರಫ್ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದ್ದೀರಾ ಅಲ್ವಾ ಮಕ್ಕಳ? ಸೊ ಇವತ್ತು ಟೆಸ್ಟ್ ಡಿವಿಷನ್ ಪೇಪರ್ 2. ಸೊ ಇದು 2ನೇ ಕಿರು ಪರೀಕ್ಷೆಯ ಪುನರಾವರ್ತನೆ ಪತ್ರಿಕೆ 2nd, ಅಂದರೆ FA2 ಟೆಸ್ಟ್ ಡಿವಿಷನ್ ಪೇಪರ್ 2. ಸೊ ಇವತ್ತು ಈ ಪೇಪರ್ನ ಕಳಿಸಿದ್ದೀವಿ. ಸೊ ಈ ಪೇಪರಲ್ಲಿ ಬಂದಿರೋಂತಹ ಎಲ್ಲ ಮೈನ್ಸನ್ನು ಏನು ಮಾಡಬೇಕು, ರಫ್ ಬುಕ್ಕಲ್ಲಿ 5 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿರಬೇಕು, ಹಾಗೆ ಟೆಸ್ಟಿಗೆ ಪ್ರಿಪೇರ್ ಆಗಿರಬೇಕು. ಸರಿನಾ ಮಕ್ಕಳ? ಸೊ ಇವಾಗ ಓದ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಮೈನ್, ಬಿಟ್ಟ ಸ್ಥಳ ತುಂಬಿರಿ. ಅಂದರೆ ಅಲ್ಲಿ ಕೆಲವೊಂದು ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಆ ಸೆಂಟೆನ್ಸ್ಗಳಲ್ಲಿ ಬಿಟ್ಟೋಗಿರೋ ಪದಗಳನ್ನ ಏನು ಮಾಡಬೇಕು, ಬರಿಬೇಕು. ನರಿಗೆ ದೂರದಲ್ಲಿ ತೋಟದ ಡ್ಯಾಶ್ ಕಾಣಿಸಿತು. ನರಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು. ಕೋಳಿಗಳನ್ನು ಕಂಡು ನದಿಯ ಮರಿಯು ಮನದಲ್ಲೇ ಡ್ಯಾಶ್. ಕೋಳಿಗಳನ್ನು ಕಂಡು ನರಿಯ ಮರಿಯು ಮನದಲ್ಲೇ ಹಿಗ್ಗಿತು. ಬೇಷ್ ನೀನು ಡ್ಯಾಶ್. ಬೇಷ್ ನೀನು ಜಾಣ. ಸೊ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಫಸ್ಟ್ ಒಂತಿಗೆ ಮನೆಯೊಂದು, ಸೆಕೆಂಡ್ ಒಂತ್ ಹಿಗ್ಗಿತು, ಥರ್ಡ್ ಒಂತ್ ಜಾಣ. ಸೊ ಕ್ವಶನ್ನ ಓದ್ಕೋಬೇಕು, ಆನ್ಸರ್ನ 5 ಟೈಮ್ಸು ಬರೆದು ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ ಮಕ್ಕಳ? ಸೊ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೆಕ್ಸ್ಟ್ ಸೆಕೆಂಡ್ ಮೈನ್, ಪದಗಳ ಅರ್ಥ ಬರೆಯಿರಿ. ಅಂದರೆ ಅಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ, ನೀವೇನು ಮಾಡಬೇಕು, ಆ ವರ್ಡ್ಸ್ನ ಮೀನಿಂಗ್ಸ್ಗಳನ್ನ ಬರೀಬೇಕು. ಮೇವು, ದಟ್ ಮೀನ್ಸ್ ಆಹಾರ. ದೆನ್ ಗಗನ್, ಗಗನ, ಆಕಾಶ. ಸುಳಿವು, ಗುರುತು. ಆಶ್ಚರ್ಯ, ಅಚ್ಚರಿ. ಸೊ ಇಷ್ಟು ಪದಗಳ ಅರ್ಥ. ಸರಿನಾ ಮಕ್ಕಳ? ನೆಕ್ಸ್ಟ್ ಥರ್ಡ್ ಮೈನು, ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಅಂದರೆ ಅಲ್ಲಿ ಒಂದು ಸೆಂಟೆನ್ಸಲ್ಲಿ 4 ವರ್ಡ್ಸನ್ನು ಕೊಟ್ಟಿರ್ತಾರೆ. ಸೊ ಆ 4 ವರ್ಡ್ಸಲ್ಲಿ ಯಾವುದೋ ಒಂದು ವರ್ಡು ಇನ್ನು ಅದರ್ 3 ವರ್ಡ್ಸಿಗೆ ರಿಲೇಟೆಡ್ ಆಗಿ ಇರಲ್ಲ. ಸೊ ಅಂಥ ವರ್ಡ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಿ ಬರೀಬೇಕು. ಫಸ್ಟ್ ವರ್ಡ್ ಸೂರ್ಯ, ಚಂದ್ರ, ಗುಡ್ಡ, ನಕ್ಷತ್ರ. ಎಷ್ಟು ವರ್ಡ್ಸ್ ಇದ್ದಾವೆ ಇಲ್ಲಿ? 4 ವರ್ಡ್ಸ್ ಇದ್ದಾವೆ. ಸೊ ಸೂರ್ಯ ಎಲ್ಲಿರ್ತಾನೆ? ಆಕಾಶದಲ್ಲಿ. ಚಂದ್ರ ಆಕಾಶದಲ್ಲಿ. ನಕ್ಷತ್ರ ಆಕಾಶದಲ್ಲಿ. ಆದರೆ ಗುಡ್ಡ ಮಾತ್ರ ಭೂಮಿ ಮೇಲೆ ಇರುತ್ತೆ. ಸೊ ಹಾಗಾದರೆ ಈ ಒಂದು ವಾಕ್ಯದಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಗುಡ್ಡ. ನೆಕ್ಸ್ಟ್ ಸೆಕೆಂಡ್ ಮಂತ್, ಬೆಳಕು, ಗಾಳಿ, ನೀರು, ರೈತ. ನೋಡಿ, ಬೆಳಕು ಅನ್ನೋದು ಎನ್ವೈರನ್ಮೆಂಟಲ್ಲಿ ಸಿಗೋ ಅಂಥದ್ದು, ಗಾಳಿನೂ ಅಷ್ಟೇ, ನೀರು ಅಷ್ಟೇ. ಆದರೆ ರೈತ ಒಬ್ಬ ಮನುಷ್ಯ. ಸೊ ಹಾಗಾಗಿ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ರೈತ. ಸೊ ಅದಕ್ಕೆ ನೀವೇನು ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಸರಿನಾ ಮಕ್ಕಳ? ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ನರಿಯ ಮರಿ ಎಲ್ಲಿ ಸಿಕ್ಕಿಕೊಂಡಿತು? ಬೇಲಿಯ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿಕೊಂಡಿತು. ನರಿಯ ಮರಿ ಎಲ್ಲಿ ಸಿಕ್ಕೊಂಡಿರುತ್ತೆ? ಬೇಲಿಯ ಅಂಚಿನಲ್ಲಿ. ಭೂಮಿ ಏನನ್ನು ಹೊದ್ದು ನಿಂತಿದೆ? ಭೂಮಿ ಹಚ್ಚ ಹಸಿರನ್ನು ಹೊದ್ದು ನಿಂತಿದೆ. ನೆಕ್ಸ್ಟ್, ಗುರುಗಳು ಎಲ್ಲಿಗೆ ಬಂದರು? ಗುರುಗಳು ತರಗತಿಗೆ ಬಂದರು. ನೆಕ್ಸ್ಟ್ ಮೈನ್, ಯಾರು ಯಾರಿಗೆ ಹೇಳಿದರು? ಅಮ್ಮ, ಎಷ್ಟೊಂದು ಕೋಳಿಗಳು? ನರಿಯ ಮರಿ ನರಿಗೆ ಹೇಳಿದ ಮಾತು. ನರಿಯ ಮರಿ ನರಿಗೆ ಹೇಳಿದ ಮಾತು. ನೆಕ್ಸ್ಟ್, ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ. ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ. ಇಲಿ ನರಿಗೆ ಹೇಳಿದ ಮಾತು. ಯಾರು ಯಾರಿಗೆ ಹೇಳಿದರು? ಇಲಿ ನರಿಗೆ ಹೇಳಿದ ಮಾತು. ಸೊ ಇದಿಷ್ಟು ನಿಮ್ಮ FA2 ಟೆಸ್ಟ್ ಡಿವಿಷನ್ ಪೇಪರ್ 2 ಮೈನ್ಸು. ಏನು ಮಾಡಬೇಕು, ಈ ಮೈನ್ಸಲ್ಲಿರೋ ಈ ಪೇಪರಲ್ಲಿರೋಂತಹ ಎಲ್ಲ ಮೈನ್ಸನ್ನು ನೀವು ರಫ್ ಬುಕ್ಕಲ್ಲಿ 5 ಟೈಮ್ಸ್ ಬರೆದು ಟೆಸ್ಟಿಗೆ ಪ್ರಿಪೇರ್ ಆಗಿರಬೇಕು. ಸರಿನಾ ಮಕ್ಕಳ? ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಎನಿ ಡೌಟ್ಸ್ ಚಿಲ್ಡ್ರನ್?
ಸೊ ಒನ್ಸ್ ಅಗೇನ್ ಐ ವಿಲ್ ರೀಡ್ ಆಲ್ ಮೈನ್ಸ್. ಲಿಸನ್ ದಟ್. ಫಸ್ಟ್ ಮೈನ್, ಬಿಟ್ಟ ಸ್ಥಳ ತುಂಬಿರಿ. ನರಿಗೆ ದೂರದಲ್ಲಿ ತೋಟದ ಡ್ಯಾಶ್ ಕಾಣಿಸಿತು. ನರಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು. ಕೋಳಿಗಳನ್ನು ಕಂಡು ನರಿಯ ಮರಿಯು ಮನದಲ್ಲೇ ಡ್ಯಾಶ್. ಕೋಳಿಯ ಮರಿಗಳನ್ನು ಕಂಡು ನರಿಯ ಮರಿಯು ಮನದಲ್ಲೇ ಹಿಗ್ಗಿತು. ಬೇಷ್, ನೀನು ಡ್ಯಾಶ್. ಬೇಷ್, ನೀನು ಜಾಣ. ನೆಕ್ಸ್ಟ್ ಸೆಕೆಂಡ್ ಮೈನ್. ಪದಗಳ ಅರ್ಥ ಬರೆಯಿರಿ. ಮೇವು ಆಹಾರ, ಗಗನ ಆಕಾಶ, ಸುಳಿವು ಗುರುತು, ಆಶ್ಚರ್ಯ ಅಚ್ಚರಿ. ನೆಕ್ಸ್ಟ್ ಥರ್ಡ್ ಮೈನ್. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಸೂರ್ಯ, ಚಂದ್ರ, ಗುಡ್ಡ, ನಕ್ಷತ್ರ. ಗುಡ್ಡ. ಬೆಳಕು, ಗಾಳಿ, ನೀರು, ರೈತ. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನರಿಯ ಮರಿಯು ಎಲ್ಲಿ ಸಿಕ್ಕಿಕೊಂಡಿತು? ಬೇಲಿಯ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿಕೊಂಡಿತು. ಭೂಮಿ ಏನನ್ನು ಹೊದ್ದು ನಿಂತಿದೆ? ಭೂಮಿ ಹಚ್ಚ ಹಸಿರನ್ನು ಹೊದ್ದು ನಿಂತಿದೆ. ಗುರುಗಳು ಎಲ್ಲಿಗೆ ಬಂದರು? ಗುರುಗಳು ತರಗತಿಗೆ ಬಂದರು. ನೆಕ್ಸ್ಟ್, ಯಾರು ಯಾರಿಗೆ ಹೇಳಿದರು? ಅಮ್ಮ, ಎಷ್ಟೊಂದು ಕೋಳಿಗಳು? ನರಿಯ ಮರಿ ನರಿಗೆ ಹೇಳಿದ ಮಾತು. ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ. ಇಲಿ ನರಿಗೆ ಹೇಳಿದ ಮಾತು. ಸೊ ಇದಿಷ್ಟು ಏನು FA2 ಟೆಸ್ಟ್ ರಿವಿಷನ್ ಪೇಪರ್ 2ನಲ್ಲಿರುವಂತಹ ಮೇನ್ಸು. ಸೊ ಏನು ಮಾಡಬೇಕು, ನೀವು ಈ ಎಲ್ಲ ಮೇನ್ಸನ್ನು ರಫ್ ಬುಕ್ಕಲ್ಲಿ ಬರೆದು FA2 ಟೆಸ್ಟಿಗೆ ಪ್ರಿಪೇರ್ ಆಗಿರಬೇಕು. ಸರಿನಾ ಮಕ್ಕಳ? ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಏನಾದರೂ ಡೌಟ್ಸ್ ಇದೆಯಾ? ಸರಿ ಮಕ್ಕಳ, ಎಲ್ಲರಿಗೂ ಧನ್ಯವಾದಗಳು.